ಎಲ್ರಿಗೂ ನಮಸ್ಕಾರ. ಕಾರ್ಕಳ ಪರಶುರಾಮ ತೀರ್ಪಾರ್ಕಿನ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಗಿದೆ PLನ ಬಗ್ಗೆ ಹೇಳುವುದಂತಂದರೆ, ಸುಮಾರು ನಮಗೂ ಮನಸ್ಸಿತ್ತು ಮತ್ತು ಸುಮಾರು ಜನ ಕಾರ್ಕಳದ ಹಿತಚಿಂತಕರು ಅವರು ಮತ್ತು ಈ ಒಂದು ಮೂರ್ತಿ ಆಗಬೇಕು, ಪುನಃ ಪ್ರತಿಷ್ಠೆ ಆಗಬೇಕಂತ ಎಲ್ಲ ನಮ್ಮ ಸಮಾನ ಮನಸ್ಕರು ಸೇರಿದಾಗ ಬಂದದ್ದು. ಖಂಡಿತ ಇದನ್ನು ಪುನಃ ಅಲ್ಲಿ ಪ್ರತಿಷ್ಠಾಪಿಸಬೇಕು. ಆದರೆ ಇದನ್ನು ಮಾಡಿದ ಕೃಷ್ಣನಾಯಕ ಮೂರ್ತಿ ಮಾಡಿದವರಲ್ಲ ಮತ್ತು ನಿರ್ಮಿತಿ ಕೇಂದ್ರವರು ಮಾಡಬಾರ್ದು. ಇದನ್ನು ಪುನಃ ಆಗಬೇಕನ್ನೋ ಉದ್ದೇಶ, ಒಳ್ಳೆಯ ಉದ್ದೇಶ ಇಟ್ಬಿಟ್ಟು PL ಹಾಕಿದ್ದೇವೆ. ಇದನ್ನು ಅವರು ಯಾವತ್ತೂ ಮಾಡ್ಬೋದಿತ್ತು, ಅವರು ಮಾಡಲಿಲ್ಲ. ಯಾಕಂದರೆ BJP ಅವರಿಗೆ ಅಥವಾ ಸುನೀಲ್ ಕುಮಾರ್ಗೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಇರುವುದು ಹೌದಾದರೆ ಒಂದು ಸಲ ಅಲ್ಲಿ ಬೆಟ್ಟದಲ್ಲಿ ಮಾಡಿದ ಮೂರ್ತಿ ಕಂಚು ಅಲ್ಲ, ಅದು ಹಿತ್ತಾಳೆದು ಹಾಗೂ ಅದು ಫೈಬರ್ ಮಿಶ್ರಿತ ಅಂತ ಜಗಜಾಹಿರಾಯಿತು. ನಾವು ಅವತ್ತು ತಗೊಬಂದು ನಿಮಗೆ ಪ್ರದರ್ಶಿಸಿದ ಪೀಸ್ ಸಮೇತ ನಮ್ಮ ನಾಯಕರಾದ ಮನ್ಯಾತ್ ಭಂಡಾರಿ ಅವರ ಬೆಟ್ಟಕ್ಕೆ ಬಂದಾಗ ಅಲ್ಲಿಂದ ತಗೊಬಂದದ್ದು ಅದಲ್ಲೇ ಇಟ್ಟದಂತೇಳಿ ಯಾವ ದೇವರ ಎದುರು ಬಂದು ಯಾವ ದೇವಸ್ಥಾನ ಅಲ್ಲಿಯೇ ಬೈಲೂರಿನ ಮಾರಿಗುಡಿಗೆ ಸಮೇತ ಬಂದು ನಾವು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇವೆ. ಅಲ್ಲಿ ಫೈಬರ್ ಇತ್ತು ಅದ ಮೂರ್ತಿಯೊಳಗೆ ಅಂತೇಳಿ 100% ನಾವು ಹೇಳ್ತೇವೆ. ಅದರ ಜೊತೆಗೆ ಇವತ್ತು ಆ ಮೂರ್ತಿಯ ಏನು ಪುನರಪಿ 6 ತಿಂಗಳಿಂದ ಮಾಡ್ತಿದ್ದೇವೆ ಅಂತ ಕೃಷ್ಣ ನಾಯಕನ ಗೋಡನಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದ್ದನ್ನು ಅದೂ ಮಾಡಿದ್ದು ಈಗ ಸ್ಟೇಷನಲ್ಲಿ ತಂದು ಇಟ್ಟಿದ್ದಾರೆ. ಅದನ್ನು ಪರೀಕ್ಷಿಸುವ, ಅದು ಸಹ ಅತ್ಯಂತ ಕಳಪೆ ಮಟ್ಟದ ಹಿತ್ತಾಳೆಯಿಂದ ಕೂಡಿದೆ ಅಂತೇಳಿ ಈಗಿನ ರಿಪೋರ್ಟಲ್ಲಿ ಬಂದಿದೆ ಅಂತ ನಮಗೆ ಬಂದ ಸುದ್ದಿ. ಅದರಿಂದ ಇದನ್ನು ಪುನಃ ಇವರು ಅದನ್ನೇ ಮಾಡಲಿಕ್ಕೆ ಗೊಂದಲ ಸೃಷ್ಟಿ ಮಾಡಿ ಪುನಃ ಜನರ ಹತ್ರ ಈ ಮೂರ್ತಿಯನ್ನು ಕಂಪ್ಲೀಟ್ ಮಾಡೋದು ಅಥವಾ ಬೆಟ್ಟವನ್ನು ಪ್ರವಾಸೋದ್ಯಮ ಬಿಟ್ಟುಕೊಡುವಂಥ ಜಲಿಲ್ಲ. ಯಾಕೆಂದರೆ ಅವರಿಗೆ ಬುರಂದು ಚುನಾವಣೆ ಸಹ ಇದರಲ್ಲಿ ನಡಿಬೇಕು, ಇಲ್ಲ ಬೇರೆ ಯಾವುದು ಕಾಣ್ತಾ ಇಲ್ಲ ಅವರಿಗೆ. ಹಾಗಾಗಿ ಸುನೀಲ್ ಕುಮಾರ್ನ ಸುಳ್ಳು ಬಯಲಾಗಿದೆ. ಎಲ್ಲ ಜನ ಇದನ್ನು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ಸಲ ಮಾಡಿ ಇಡೀ ಜನರ ಭಾವನೆಗೆ ತೊಂದರೆ ಮಾಡಿ ಕಾರ್ಕಳದಲ್ಲೆಲ್ಲ ಇಡೀ ಜಗತ್ತಿನಲ್ಲಿಯೇ ಸುನೀಲ್ ಕುಮಾರ್ ಅಂತ ಭ್ರಷ್ಟ ಧಾರ್ಮಿಕತೆಯಲ್ಲಿ ಭ್ರಷ್ಟಾಚಾರ ಮಾಡಿದವ ಇನ್ನೊಬ್ಬ ಇಲ್ಲ ಅಂತ ಪ್ರಸ್ತುತಪಡಿಸಿದ್ದಾರೆ. ಆದರೂ ಅವರ ಪಟ್ಲಂಗಳು ಅವರ ಜನರು ಹಿಂದೆ ಬಿದ್ದು ಮಾತನಾಡುವಾಗ ಅದಕ್ಕೋಸ್ಕರ ನಾವು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದಿದ್ದೇವೆ. ಇಲ್ಲದೆ ಮಾಧ್ಯಮದ ಪದೇ ಪದೇ ಕರೆದು ಕಾರ್ಕಳದ ಈ ಕೆಟ್ಟ ವಿಚಾರದ ಬಗ್ಗೆ ಪುನಃ ಮಾತಾಡೋ ಅವಶ್ಯಕತೆ ನಮಗೆ ಇರುವುದಿಲ್ಲ. ಈ ಆಣೆ ಪ್ರಮಾಣಕ್ಕೆ ನೀವು ಖಂಡಿತ ಇದನ್ನು ಅಷ್ಟೇ ನಾವು ಅಲ್ಲಿ ಹೋಗಿ ಆ ದಿವಸ ನಿಮ್ಮ ಹತ್ರ ತಂದು ಪ್ರದರ್ಶಿಸಿದ ಫೈಬರ್ನ ಪೀಸ್ ಏನಿದೆ ಅದು ಮೂರ್ತಿಯೊಂದಿಗೇ ಅಲ್ಲೇ ಅದೇ ಬೆಟ್ಟದಲ್ಲಿ ಆ ಮೂರ್ತಿಯ ಜೊತೆಗೆ ಸಿಕ್ಕಿದ ಫೈಬರ್ ಮೂರ್ತಿ ಅಂತ ನಾವು ಎಲ್ಲಿ ಸಹ ಯಾವ ದೇವಸ್ಥಾನದಲ್ಲಿ ಸಹ ಇಡೀ ಸಮಗ್ರ ಕಾರ್ಕಳ ಕಾಂಗ್ರೆಸ್ ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ ಇದೆ.